ಬುದ್ಧಿಸಮ್ಗೆ ಮತ್ತೆ ಜೈನಿಸಮ್ಗೆ ಇರುವಂತ ಸಿಮಿಲಾರಿಟೀಸ್ ಏನು, ಡಿಫ್ರೆನ್ಸಸ್ ಏನು ಅಂತ ನೋಡ್ಕೊಳ್ತಾ ಹೋಗೋಣ. ಸಿಮಿಲಾರಿಟಿ ಅಂತ ಬಂದ್ರೆ ಎರಡೂ ಕೂಡ ಸ್ಟಾರ್ಟೆಡ್ ಬೈ ಕ್ಷತ್ರಿಯಾಸ್. ಜೈನಿಸಮ್ ಆಗಿರ್ಬೋದು, ಬುದ್ಧಿಸಮ್ ಆಗಿರ್ಬೋದು, ಎರಡೂ ಕೂಡ ಸ್ಟಾರ್ಟ್ ಆಗಿದ್ದು ಬಿಕಾಸ್ ಆಫ್ ಕ್ಷತ್ರಿಯಾಸ್. ಅಲ್ಲಿ ನೋಡ್ತೀವಿ ನಾವು ಜೈನಿಸಮ್ ಮಾಡ್ಬೇಕಾದ್ರೆ ನೋಡಿದ್ವಿ ನಾವು ಎಲ್ಲ 24 ತೀರ್ಥಂಕರಾಸ್ ಏನ್ ನೋಡ್ತೀವಿ, ಎಲ್ಲ 24 ತೀರ್ಥಂಕರಾಸ್ ಆಫ್ ಕ್ಷತ್ರಿಯ ಆರಿಜಿನ್ ಅಂತ ಹೇಳಿದ್ದೆ. ಅದೇ ತರದಲ್ಲಿ ಬುದ್ಧನೂ ಕೂಡ ಒಬ್ಬ ಕ್ಷತ್ರಿಯ ಆಗಿದ್ದನ್ನ ನಾವು ನೋಡ್ತೀವಿ. ಸೊ ಅದು ಇರುವಂತ ಸಿಮಿಲಾರಿಟಿ. ಇಬ್ರು ಕೂಡ ಕಾಸ್ಟ್ ಸಿಸ್ಟಮ್ ನ ಅಟ್ಯಾಕ್ ಮಾಡ್ಲಿಲ್ಲ, ಆದ್ರೆ ಇಬ್ರು ಕೂಡ ಕಾಸ್ಟ್ ಸಿಸ್ಟಮ್ ನ, ಈ ವರ್ಣ ಸಿಸ್ಟಮ್ ಏನಿತ್ತು, ಚಾತುರ್ ವರ್ಣಾಶ್ರಮ ಸಿಸ್ಟಮ್ ಅಂತ ಕರೀತಾರೆ, ಈ ವರ್ಣಾಶ್ರಮ ಸಿಸ್ಟಮ್ ನ ಅಪೋಸ್ ಮಾಡೋದನ್ನ ನಾವು ನೋಡ್ತೀವಿ. ಯಾರು? ಜೈನಿಸಮ್ ಮತ್ತೆ ಬುದ್ಧಿಸಮ್ ಇಬ್ರು ಕೂಡ ಅಪೋಸ್ ಮಾಡ್ತಾರೆ. ಯಾವ್ದನ್ನ? ರಿಚುವಲ್ಸ್ ನ ಅಪೋಸ್ ಮಾಡ್ತಾರೆ, ಸ್ಯಾಕ್ರಿಫೈಸಸ್ ಗಳನ್ನ ಅಪೋಸ್ ಮಾಡ್ತಾರೆ. ಇಬ್ರಿಗೂ ಕೂಡ ನಂಬಿಕೆ ಇತ್ತು ಯಾವ್ದ್ರಲ್ಲಿ? ನಿರ್ವಾಣ ಅವ್ರ ಮೋಕ್ಷ ಅಂತ ಏನ್ ಕರಿತೀವಿ ನಾವು, ಆ ಸ್ಯಾಲ್ವೇಷನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ನಲ್ಲಿ ಬೋತ್ ಹ್ಯಾಡ್ ಬಿಲೀಫ್. ನಮ್ ಕಡೆಗೆ ಏನು ವೇದ ಇಸ್ ಎಟರ್ನಲ್ ಟ್ರೂತ್ ಅಂತ ಏನ್ ಹೇಳ್ತಾರೆ, ಆ ವೇದ ಇಸ್ ಎಟರ್ನಲ್ ಟ್ರೂತ್ ಅನ್ನೋದನ್ನ ಇವರು ರಿಜೆಕ್ಟ್ ಮಾಡ್ತಾರೆ. ಸೊ ವೇದಿಕ್ ಅಥಾರಿಟಿ ಏನಿತ್ತು, ವೇದಗಳ ಅಥಾರಿಟಿ ಏನಿತ್ತು, ಅದನ್ನ ರಿಜೆಕ್ಟ್ ಮಾಡೋದನ್ನ ನಾವು ನೋಡ್ತೀವಿ. ಯಾವುದು? ಬೋತ್ ಬುದ್ಧಿಸಮ್ ಅಂಡ್ ಜೈನಿಸಮ್. ವೇದಾಸ್ ಆರ್ ಎಟರ್ನಲ್ ಅಂತ ಹೇಳ್ಬಿಟ್ಟು ಇವರು ನಂಬ್ತಾ ಇಲ್ಲದೆ ಇರೋದನ್ನ ನಾವು ನೋಡ್ಬೋದು. ಇನ್ಸ್ಟೆಡ್ ಆಫ್ ರಿಚುವಲ್ಸ್ ನಾಗಿರ್ಬೋದು, ಸ್ಯಾಕ್ರಿಫೈಸಸ್ ನಾಗಿರ್ಬೋದು, ಇದು ಮಾಡೋದ್ರಿಂದ ಸಾಲ್ವೇಷನ್ ಸಿಗೋದಿಲ್ಲ. ಅದಕ್ಕಿಂತ ನಿಮ್ಮ ಕರ್ಮ ಏನ್ ಮಾಡ್ತೀರಾ ನೀವು, ಯಾವ ತರ ಹೌ ಯು ಲಿವ್ ಅನ್ನೋದ್ರ ಮೇಲ್ಗಡೆಗೆ ಇಬ್ರು ಕೂಡ ಫೋಕಸ್ ಮಾಡಿದ್ದನ್ನ ನಾವು ನೋಡ್ಬೋದು. ಒಂದು ಮಾರಲ್ ಲೈಫ್ ನ ಯಾವ ತರ ಬದುಕಬೇಕು, ಹೌ ಟು ಲಿವ್ ಅ ಮಾರಲ್ ಲೈಫ್ ಅನ್ನೋದ್ರ ಬಗ್ಗೆನೇ ಜೈನ್ ಟೀಚಿಂಗ್ಸ್ ಇರೋದನ್ನ ನೋಡ್ತೀವಿ ನಾವು, ಬುದ್ಧಿಸ್ಟ್ ಟೀಚಿಂಗ್ಸ್ ಇರೋದನ್ನ ನೋಡ್ತೀವಿ ಅಲ್ವಾ. ಈ ಪಂಚಶೀಲ ಅಂತ ಕಾನ್ಸೆಪ್ಟ್ ಹೇಳಿದ್ದೆ ನಿಮ್ಗೆ, ಪಂಚಶೀಲ ಆಗಿರ್ಬೋದು. ಇನ್ನೊಂದ್ ಕಡೆಗೆ ಜೈನಿಸಮ್ ಅಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಯಾವ್ದು? 5 ಡಾಕ್ಟ್ರೈನ್ಸ್ ಆಫ್ ಜೈನಿಸಮ್ ಅಂತ ಹೇಳಿದಲ್ವಾ ನಿಮ್ಗೆ. ಅದೆಲ್ಲ ಆಗಿರ್ಬೋದು. ಯಾವ್ದ್ರ ಮೇಲ್ಗಡೆಗೆ ಫೋಕಸ್ ಮಾಡುವಂಥದ್ದು? ಮಾರಲ್ ಲೈಫ್ ನ ಮೇಲ್ಗಡೆಗೆ ಫೋಕಸ್ ಮಾಡೋದನ್ನ ನಾವು ನೋಡ್ತೀವಿ. ಸತ್ಯ, ಆಸ್ತೆಯ, ಅಪರಿಗ್ರಹ, ಬ್ರಹ್ಮಚರ್ಯ, ನೆನಪಿದೆ ಅಲ್ವಾ? ಸೊ ಎಲ್ಲಾನು ಕೂಡ ರೈಟ್ ಆಕ್ಷನ್ ನ ಮೇಲ್ಗಡೆಗೆ ಫೋಕಸ್ ಮಾಡ್ತಿರೋದನ್ನ ನೋಡ್ಬೋದು, ಬೋತ್ ಬುದ್ಧಿಸಮ್ ಅಂಡ್ ಜೈನಿಸಮ್. ಸೊ ಸಿಮಿಲಾರಿಟೀಸ್ ಇದ್ರೂ ಕೂಡ ದೇರ್ ವರ್ ಫ್ಯೂ ಡಿಫ್ರೆನ್ಸಸ್, ಒಂದಷ್ಟು ಡಿಫ್ರೆನ್ಸಸ್ ಕೂಡ ಇರೋದನ್ನ ನಾವು ನೋಡ್ಬೋದು ಬುದ್ಧಿಸಮ್ ಮತ್ತೆ ಜೈನಿಸಮ್ಗೆ. ಮೈನ್ ಡಿಫ್ರೆನ್ಸ್ ಏನು? ಜೈನಿಸಮ್ ಅಲ್ಲಿ ದೇ ಬಿಲೀವ್ ಇನ್ ದ ಕಾನ್ಸೆಪ್ಟ್ ಆಫ್ ಸೋಲ್. ನಾನು ಹೇಳಿದ್ದೆ ಮಹಾವೀರನ ಟೀಚಿಂಗ್ಸ್ ನಲ್ಲಿ ಬೋತ್ ಅನಿಮೇಟೆಡ್ ಇನ್ಅನಿಮೇಟೆಡ್ ಬೀಯಿಂಗ್ಸ್ ಹ್ಯಾವ್ ಸೋಲ್ಸ್ ಅಂತ ಹೇಳ್ಬಿಟ್ಟು ಮಹಾವೀರ ಹೇಳಿರ್ತಾನೆ ಅಂತ ಹೇಳ್ಬಿಟ್ಟು. ಅದು ಜೀವ ಇರುವಂತ ವಸ್ತು ಆಗಿರ್ಬೋದು, ನಿರ್ಜೀವಕ್ಕಾಗಿರ್ಬೋದು, ಎರಡಕ್ಕೂ ಕೂಡ ಆತ್ಮ ಇದೆ ಅಂತ ಜೈನಿಸಮ್ ನಂಬುತ್ತೆ. ಇಲ್ಲಿ ದೇ ಡಿನೈ ದ ಎಕ್ಸಿಸ್ಟೆನ್ಸ್ ಆಫ್ ಸೋಲ್. ಆತ್ಮ ಅನ್ನುವಂಥ ಒಂದು ಕಾನ್ಸೆಪ್ಟ್ ನ ರಿಜೆಕ್ಟ್ ಮಾಡೋದನ್ನ ನೋಡ್ತೀವಿ ನಾವು ಬುದ್ಧಿಸಮ್ ಅಲ್ಲಿ. ಇಲ್ಲಿ ಸ್ಟ್ರಿಕ್ಟ್ ಅಹಿಂಸಾ ಇರುತ್ತೆ, ಬುದ್ಧಿಸಮ್ ಅಲ್ಲಿ ಸ್ಟ್ರಿಕ್ಟ್ ಅಹಿಂಸಾ ವೇರಿ ಆಗೋದನ್ನ ನಾವು ನೋಡ್ತೀವಿ. ಇಲ್ಲಿ ಎಷ್ಟು ಮಟ್ಟಿಗೆ ಅಹಿಂಸಾನ ಫಾಲೋ ಮಾಡ್ತಾರೆ ಅಂದ್ರೆ, ಇವತ್ತು ನೋಡ್ಬೋದು ನಾವು ಶ್ವೇತಂಬರ ಏನ್ ಮಾಡ್ತಾರೆ, ಮುಖಕ್ಕೆ ಬಾಯಿಗೆ ಬಟ್ಟೆ ಹಾಕೊಳ್ಳೋದನ್ನ ನಾವು ನೋಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ, ಸಣ್ಣ ಈ ಸೂಕ್ಷ್ಮಾಣು ಜೀವಿಗಳೇನಿರ್ತವೆ, ಸಣ್ಣ ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ಸ್, ಅದು ಹೋಗ್ಬಿಟ್ಟು ಎಲ್ಲಿ ಸತ್ತೋಗ್ಬಿಡುತ್ತೋ ಅನ್ನೋ ಇದರಿಂದ ಏನ್ ಮಾಡ್ತಾರೆ, ಮುಖಕ್ಕೆ ಬಾಯಿಗೆ ಬಟ್ಟೆ ಹಾಕೊಳ್ಳೋದನ್ನ ನಾವು ನೋಡ್ತೀವಿ. ಅಂದ್ರೆ ಅಷ್ಟು ಎಕ್ಸ್ಟ್ರೀಮ್ ಅಹಿಂಸಾನ ಫಾಲೋ ಮಾಡೋದನ್ನ ನೋಡ್ತೀವಿ. ಇಲ್ಲಿ ಆ ತರದ ಅಹಿಂಸಾ, ಅಷ್ಟೊಂದು ಎಂಫೋಸಿಸ್ ನಾನ್ ವೈಲೆನ್ಸ್ ಮೇಲೆ ಇರಲಿಲ್ಲ. ದೇ ಅಡ್ವೊಕೇಟೆಡ್ ನಾನ್ ವೈಲೆನ್ಸ್. ಜನಗಳು ಹೊಡೆದಾಡಬಾರ್ದು, ಕಿತ್ತಾಡಬಾರ್ದು, ಪೀಸ್ ನ ಅಡ್ವೊಕೇಟ್ ಮಾಡ್ತಾನೆ ಬುದ್ಧ. ಆದ್ರೆ ಜೈನಿಸಮ್ ಅಷ್ಟು ಸ್ಟ್ರಿಕ್ಟ್ ಆಗಿ ನಾನ್ ವೈಲೆನ್ಸ್ಗೆ ಅಡ್ಹೇರ್ ಮಾಡಬೇಕು ಅಂತ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಕಾಸ್ಟ್ ಸಿಸ್ಟಮ್ ನ ಅಪೋಸ್ ಮಾಡ್ತಾರೆ, ಆದ್ರೆ ಜೈನಿಸಮ್ ಅಲ್ಲೂ ಕೂಡ ಈ ಒಂದು ಕಾಸ್ಟ್ ಹೈರಾರ್ಕಿ ಇದ್ದದನ್ನ ನಾವು ನೋಡ್ತೀವಿ. ಆದ್ರೆ ಬುದ್ಧಿಸಮ್ಗೆ ಬಂದ್ರೆ, ಬುದ್ಧಿಸಮ್ ಕಂಪ್ಲೀಟ್ ಆಗಿ ಚಾಲೆಂಜ್ ಮಾಡೋದನ್ನ ನಾವು ನೋಡ್ತೀವಿ. ಈ ಕಾಸ್ಟ್ ಸಿಸ್ಟಮ್ ಏನಿತ್ತು, ಕಾಸ್ಟ್ ಸಿಸ್ಟಮ್ ನ ಚಾಲೆಂಜ್ ಮಾಡ್ತಾರೆ, ಕಾಸ್ಟ್ ಸಿಸ್ಟಮ್ ನ ಡಿನೌನ್ಸ್ ಮಾಡೋದನ್ನ ನಾವು ನೋಡ್ತೀವಿ. ಯು ಆರ್ ನಾಟ್ ಗ್ರೇಟ್ ಬೈ ಬರ್ತ್ ಬಟ್ ಬೈ ಯುವರ್ ಕರ್ಮ ಅಂತ ಬುದ್ಧನೇ ಹೇಳೋದನ್ನ ನಾವು ನೋಡ್ತೀವಿ. ಅಂದ್ರೆ ಎಂಫೋಸಿಸ್ ಇದ್ದಿದ್ದು ಕರ್ಮದ ಮೇಲ್ಗಡೆಗೆ, ಎಂಫೋಸಿಸ್ ಇದ್ದು ಯಾವ ತರ ಬದುಕ್ತಿರೋ ಅನ್ನೋದ್ರ ಮೇಲ್ಗಡೆಗೆ, ನಾಟ್ ಆನ್ ಯುವರ್ ಕಾಸ್ಟ್ ಅಂತ ಹೇಳೋದನ್ನ ನಾವು ನೋಡ್ತೀವಿ. ಅಸೆಟಿಸಿಸಮ್ ಅಂದ್ರೆ ಪೆನೆನ್ಸ್. ಎಕ್ಸ್ಟ್ರೀಮ್ ಆಗಿ ಈ ಸಲ್ಲೇಖನ ಅಂತ ಒಂದು ಕಾನ್ಸೆಪ್ಟ್ ಹೇಳಿದೆ ನಾನು, ನೆನಪಿರ್ಬೇಕು ಅಲ್ವಾ. ಈ ಸಲ್ಲೇಖನ ಕಾನ್ಸೆಪ್ಟ್ ಏನ್ ಬರುತ್ತೆ, ಎಕ್ಸ್ಟ್ರೀಮ್ ಪೆನೆನ್ಸ್ ಬಗ್ಗೆ, ಎಕ್ಸ್ಟ್ರೀಮ್ ಪೆನೆನ್ಸ್ ನ ಅಡ್ವೊಕೇಟ್ ಮಾಡೋದನ್ನ ನಾವು ನೋಡ್ತೀವಿ. ಅದಕ್ಕೆ ಅಸೆಟಿಸಿಸಮ್ ಅಂತ ಕರೀತಾರೆ. ಈ ಕಡೆಗೆ ಬಂದ್ರೆ, ನಾನು ನಿಮಗೊಂದು ಕತೆ ಹೇಳಿದ್ದೆ, ಸುಜಾತ ಅನ್ನೋ ಒಂದು ಹೆಂಗಸಿನ ಕೈಯಲ್ಲಿ ಬುದ್ಧ ಹಾಲಿಸ್ಕೊಂಡು ಕುಡಿತಾನೆ ಅಂತ ಬಿಟ್ಟು 21 ದಿನ ಸಲ್ಲೇಖನ ಮಾಡ್ತಾರೆ ಅಂತ ಹೇಳಿ. ಅವಾಗ ಬುದ್ಧ ಈ ತರ ಆಗಿದ್ದಂತೆ. ಆಮೇಲೆ ಗೊತ್ತಾಗುತ್ತೆ ಬುದ್ಧನ್ಗೆ ಇದ್ಯಾವುದೂ ಅಲ್ಲ, ವಿ ಹ್ಯಾವ್ ಟು ಫಾಲೋ ಮಧ್ಯಮ ಮಾರ್ಗ ಅಂತ ಹೇಳ್ಬಿಟ್ಟು. ಸೊ ಬುದ್ಧಿಸಮ್ ಅಲ್ಲಿ ಸಿವಿಯರ್ ಅಸೆಟಿಸಿಸಮ್ಗೆ ಯಾವುದೇ ಜಾಗ ಇರಲಿಲ್ಲ, ಮಧ್ಯಮ ಮಾರ್ಗನ ಫಾಲೋ ಮಾಡಬೇಕು, ಎಕ್ಸ್ಟ್ರೀಮ್ ಪೆನೆನ್ಸ್ ನೆಸೆಸಿಟಿ ಇಲ್ಲ ಅಂತೇಳಿ ಬುದ್ಧ ಹೇಳೋದನ್ನ ನಾವು ನೋಡ್ತೀವಿ. ಮೋಕ್ಷ ಅಂತ ಬಂದ್ರೆ, ಜೈನಿಸಮ್ ಅಲ್ಲಿ ದಿಗಂಬರ ಸೆಕ್ಟ್ ಬರುತ್ತೆ. ದಿಗಂಬರ ಸೆಕ್ಟ್ ಏನ್ ಹೇಳುತ್ತೆ, ವುಮೆನ್ ಕೆನಾಟ್ ಅಚೀವ್ ಸಾಲ್ವೇಷನ್ ಅಂತ ಹೇಳೋದನ್ನ ನೋಡ್ತೀವಿ. ಇಲ್ಲಿ ಬೋತ್ ಮೆನ್ ಅಂಡ್ ವುಮೆನ್ ಕ್ಯಾನ್ ಅಚೀವ್ ಸಾಲ್ವೇಷನ್ ಅಂತ ಹೇಳ್ಬಿಟ್ಟು ಬುದ್ಧಿಸಮ್ ಹೇಳೋದನ್ನ ನಾವು ನೋಡ್ತೀವಿ. ಜೈನಿಸಮ್ ಅಲ್ಲಿ ಒಂದು ದಿಗಂಬರ ಸೆಕ್ಟ್ ಬರುತ್ತೆ, ಎಲ್ಲವನ್ನೂ ಬಿಡಬೇಕು ಅಂತೇಳಿ. ಆದ್ರೆ ಆ ತರದ ಯಾವುದೇ ಸೆಕ್ಟ್ ನಾವು ಬುದ್ಧಿಸಮ್ ನ ಕೆಳಗಡೆಗೆ
ನೋಡೋದಿಲ್ಲ. ಸಂಘದ ಮೇಲ್ಗಡೆಗೆ ಲೆಸ್ ಎಂಫೋಸಿಸ್ ಇರುತ್ತೆ, ಜಾಸ್ತಿ ಫೋಕಸ್ ಸಂಘದ ಮೇಲ್ಗಡೆ ಇರೋದಿಲ್ಲ. ಆದ್ರೆ ಬುದ್ಧಿಸಮ್ ಅಲ್ಲಿ ಸಂಘ ವಾಸ್ ಒನ್ ಆಫ್ ದ ಪ್ರಿನ್ಸಿಪಲ್ ಆಫ್ ಬುದ್ಧಿಸಮ್ ಅಲ್ವಾ, ಒನ್ ಆಫ್ ದ ಪಿಲ್ಲರ್ಸ್ ಆಫ್ ಬುದ್ಧಿಸಮ್. ಬುದ್ಧ, ಧಮ್ಮ, ಸಂಘ, ಈ ಮೂರನ್ನು ನಾವು 3 ಪಿಲ್ಲರ್ಸ್ ಆಫ್ ಬುದ್ಧಿಸಮ್ ಅಂತ ಕರಿತೀವಿ. ಇಲ್ಲಿ ಸಂಘದ ಮೇಲ್ಗಡೆಗೆ ಸ್ಟ್ರಾಂಗ್ ಎಂಫೋಸಿಸ್ ಇತ್ತು. ಸಂಘ, ಹೌ ಟು ಕಂಡಕ್ಟ್ ದ ರೂಲ್ಸ್ ಆಫ್ ಸಂಘ ಅನ್ನೋದ್ರ ಮೇಲ್ಗಡೆಗೆ ವಿನಯ ಪಿಟಕ ಬರೆದಿದ್ದನ್ನ ನಾವು ನೋಡ್ಬೋದು. ಅದೇ ತರದಲ್ಲಿ ಸಾಲ್ವೇಷನ್ ನೋಡ್ತೀವಿ ನಾವು. ಜೈನಿಸಮ್ ಅಲ್ಲಿ ಮೋಕ್ಷ ಯಾವಾಗ ಸಿಗುತ್ತೆ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಜೈನಿಸಮ್ ಅಲ್ಲಿ ಮೋಕ್ಷ ಸಿಗೋದು ಸತ್ತ ಮೇಲೆ ಮಾತ್ರ. ಬುದ್ಧಿಸಮ್ ಅಲ್ಲಿ ಬುದ್ಧ ಹೇಳ್ತಾನೆ ಬದುಕಿರ್ಬೇಕಾದ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಹೇಗೆ ಹೇಳ್ತಾನೆ ಬುದ್ಧ? ಬದುಕಿರ್ಬೇಕಾದ್ರೆ ಮೋಕ್ಷ ಸಿಗುತ್ತೆ, ಕಾಂಕರಿಂಗ್ ಯುವರ್ ಡಿಸೈರ್ಸ್ ಆರ್ ಮೋಕ್ಷ ಅಂತ ಹೇಳ್ತಾನೆ. ಕಾಂಕರಿಂಗ್ ಯುವರ್ ಡಿಸೈರ್ಸ್ ಆರ್ ರಿಯಲ್ ಸಾಲ್ವೇಷನ್ ಅಂತ ಬುದ್ಧ ಹೇಳ್ತಾನೆ. ಬುದ್ಧನೇನು ಅರಿಯ ಸಚ್ಚಾನಿ ಅಂತ ಕಾನ್ಸೆಪ್ಟ್ ಬರುತ್ತಲ್ವಾ. ಪ್ರಪಂಚದಲ್ಲಿ ದುಃಖ ಇದೆ. ಏನಕ್ಕೆ ದುಃಖ ಇದೆ ಅಂತ ಹೇಳಿದ್ರೆ ಆಸೆ ಇದೆ. ಆಸೆನ ಕಾಂಕರ್ ಮಾಡ್ಕೊಂಡ್ರೆ ದುಃಖನ ಕಾಂಕರ್ ಮಾಡ್ಕೋಬಹುದು. ಯಾವ ತರ ಆಸೆನ ಕಾಂಕರ್ ಮಾಡ್ಕೊಳ್ಳೋದು ನಾವು? ಬೈ ಫಾಲೋಯಿಂಗ್ ಅಷ್ಟಾಂಗ ಮಾರ್ಗ. ಯಾವಾಗ ನಾವು ಆಸೆನ ಕಾಂಕರ್ ಮಾಡ್ಕೊಳ್ತೀವಿ ಅವಾಗ ದೆನ್ ವಿ ಕ್ಯಾನ್ ಕಾಂಕರ್ ದುಃಖ, ದೆನ್ ವಿ ಕ್ಯಾನ್ ಅಟೈನ್ ಮೋಕ್ಷ ಅಂತ ಹೇಳಿ ಬುದ್ಧ ಹೇಳೋದು ನೋಡ್ತೀವಿ. ಅಂದ್ರೆ ಬದುಕಿರ್ಬೇಕಾದ್ರೇನೆ ಮೋಕ್ಷ ಪಡಿಬಹುದು, ಸಾಲ್ವೇಷನ್ ರೀಚ್ ಆಗ್ಬಹುದು ಅಂತ ಬುದ್ಧಿಸಮ್ ಹೇಳುತ್ತೆ. ಇಲ್ಲಿ ನಿರ್ವಾಣ ಅಂದ್ರೆ ಏನು ಅಂತ ಕಾನ್ಸೆಪ್ಟ್ ನೋಡ್ತೀವಿ ನಾವು. ಬುದ್ಧಿಸಮ್ ಅಲ್ಲಿ ನಿರ್ವಾಣ ಅಂತ ಹೇಳಿದ್ರೆ ಈ ಭವಾವಳಿ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತೇವೆ, ಬರ್ತ್ ಮತ್ತೆ ಡೆತ್ ನ ಸೈಕಲ್ಸ್, ಅದರಿಂದ ಎಸ್ಕೇಪ್ ಆಗೋದನ್ನ ಮೋಕ್ಷ ಅಂತ ಕರೆದ್ರೆ, ಇಲ್ಲಿ ದುಃಖನ ಗೆಲ್ಲೋದ್ರಿಂದ ಮೋಕ್ಷ ಸಿಗುತ್ತೆ ಅಂತ ಹೇಳೋದನ್ನ ನಾವು ನೋಡ್ತೀವಿ. ಇನ್ನೊಂದ್ ಕಡೆಗೆ ಅಡಾಪ್ಟಬಿಲಿಟಿ ಅಂತ ಬಂದ್ರೆ ಬುದ್ಧಿಸಮ್ ಟೈಮ್ ಚೇಂಜ್ ಆಗ್ತಾ ಹೋದಂಗೆ ಅಡಾಪ್ಟ್ ಆಗ್ತಾ ಹೋಗಿದ್ದೀವಿ ನೋಡ್ಬೋದು. ಆದ್ರೆ ಜೈನಿಸಮ್ ವಾಸ್ ಲೆಸ್ ಅಡಾಪ್ಟಬಲ್. ಇವತ್ತೂ ಕೂಡ ದಿಗಂಬರ ಸೆಕ್ಟ್ ಫಾಲೋ ಮಾಡುವಂತ ಸುಮಾರು ಜನಗಳಿರೋದನ್ನ ನಾವು ನೋಡ್ಬೋದು ಅಲ್ವಾ. ಈ ಶ್ರವಣ ಬೆಳಗೊಳದಲ್ಲೆಲ್ಲ ಹೋದ್ರೆ ನೀವು ಸುಮಾರು ಜನ ದಿಗಂಬರ ಜೈನ ಮುನಿಗಳು ಇವತ್ತೂ ಕೂಡ ಹಾಗೆ ಬದುಕ್ತಿರೋದನ್ನ ನಾವು